ಅಸ್ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ದೀರಾ ನೀವೆಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ ಏನೆಂದರೆ, ಮುಸ್ಲಿಮರು ಯಾಕೆ ಓದಲ್ಲ, ಬರೆಯಲ್ಲ? ಇಸ್ಲಾಂ ಎಜುಕೇಶನ್ ಬಗ್ಗೆ ಏನ್ ಹೇಳತ್ತೆ? ಬ್ರದರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದಾರ. ಒಂದು, ನಾನಿದು ತುಂಬಾ ಸಲ ಕೇಳ್ತೀನಿ, ಮುಸ್ಲಿಂ ಓದಲ್ಲ ಅಂತಪ್ಪ, ಅವ್ರು ತುಂಬಾ ಎಜುಕೇಶನ್ ಇಂಪಾರ್ಟೆನ್ಸ್ ಕೊಡಲ್ಲ, ಬ್ಯಾಕ್ವರ್ಡ್ಸು. ಇದು ನಿಜಾನಾ, ಅಥವಾ ಇದು ಇಸ್ಲಾಂ ಬಗ್ಗೆ ಗೊತ್ತಿಲ್ದ್ರ ಹೇಳುವ ಮಾತಾ? ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನೋಡಿ, ಅವ್ರು ಹಿಂಗೆ ಇವ್ರು ಹಂಗೆ, ಅವನು ವೈಟ್ ಅವನು ಕರಿಯ ಅಂತ ಹೇಳೋದು ತುಂಬಾ ಸ್ಟೋರಿಯೋ ಟೈಪ್ ಈಸಿ. ಟ್ರುತ್ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಇವತ್ತು ನಾವು ಯಾರನ್ನು ಡಿಫೆಂಡ್ ಮಾಡಲ್ಲ, ಅಟ್ಯಾಕ್ ಮಾಡಲ್ಲ. ಒಂದು ಸಿಂಪಲ್ ರಿಕ್ವೆಸ್ಟ್ ಮಾಡ್ತೀನಿ, ಇಸ್ಲಾಂನ ಅರ್ಥ ಮಾಡ್ಕೊಳ್ಳಕ್ಕೆ ಮುಸ್ಲಿಂನ ನೋಡಬೇಡಿ. ಕುರಾನ್ ಏನ್ ಹೇಳುತ್ತೆ, ನಮ್ಮ ಪ್ರಾಫೆಟ್ ಮೊಹಮ್ಮದ್ ಸಲಾಂ ಏನ್ ಕಳ್ಸಿದ್ರು ಅದನ್ನ ನೋಡಿ. ಯಾಕಂದ್ರೆ ಮುಸ್ಲಿಂ ತಪ್ಪಾಗ್ಬೋದು, ನಾನ್ ತಪ್ಪಾಗ್ಬೋದು, ನೀವ್ ತಪ್ಪಾಗ್ಬೋದು, ಆದ್ರೆ ಖುರಾನು, ನಮ್ಮ ಪ್ರಾಫೆಟ್ ಮೊಹಮ್ಮದ್ ಕಳ್ಸಿರೋದು ತಪ್ಪಾಗಲ್ಲ. ಹಾಗಾದ್ರೆ ಇಸ್ಲಾಂ ಎಜುಕೇಶನ್ ಬಗ್ಗೆ ನಿಜವಾಗಿ ಏನ್ ಹೇಳುತ್ತೆ? ನಿಮ್ಗೆ ಒಂದು ಪ್ರಶ್ನೆ. ಅಲ್ಲ, ಮೊದಲು ವರ್ಡ್ ಏನ್ ಹೇಳಿದ್ ಗೊತ್ತಾ? ನಮಾಜ್ ಮಾಡಿ, ರೋಜಾ ಮಾಡಿ, ಜಕಾತ್ ಕೊಡಿ, ಬಡವ್ರಿಗೆ ಹೆಲ್ಪ್ ಮಾಡಿ, ಹಜ್ ಮಾಡಿ, ಇದೆಲ್ಲ ಹೇಳಿಲ್ಲ. ಮೊದಲು ಖುರಾನಲ್ಲಿ ಫಸ್ಟ್ ವರ್ಡ್ ಏನಂತ ಅಂದ್ರೆ, ಇವತ್ ನಾನು ನಿಮ್ಗೆ ಹೇಳ್ತೀನಿ ನೋಡಿ, ಇಹ್ರಾ ಅಂತ. ಇಹ್ರಾ ಅಂದ್ರೆ ಓದಿ ಅಂತ, ರೀಡ್ ಅಂತ. ಫಸ್ಟ್ ಸೆಂಟೆನ್ಸ್ ಏನ್ ಗೊತ್ತಾ ಖುರಾನ್ದು? ಓದಿ, ನಿಮ್ಮ ಭಗವಂತನ ಹೆಸರಲ್ಲಿ ಯಾರು ನಿಮ್ಮನ್ನು ಕ್ರಿಯೇಟ್ ಮಾಡ್ತಾ ಅಂತ. ಥಿಂಕ್ ಮಾಡಿ. ಯಾರಾದ್ರೂ ಇಸ್ಲಾಂ ಎಜುಕೇಶನ್ಗೆ ವಿರುದ್ಧ ಅಂತ ಹೇಳಿದ್ರೆ, ಯಾಕೆ ಅಲ್ಲ ಮೊದಲು ರೀಡ್, ಓದಿ ಅಂತ ಹೇಳ್ಬೇಕು? ತಿರ್ಗಾ ವರ್ಸ್ ಕಂಟಿನ್ಯೂ ಆಗತ್ತೆ. ಭಗವಂತ ಪೆನ್ ಬಗ್ಗೆ ಮಾತಾಡ್ತಾರೆ, ಕಲ್ಸೋದು ಟೀಚಿಂಗ್ ಬಗ್ಗೆ ಮಾತಾಡ್ತಾರೆ, ಜ್ಞಾನ ನಾಲೆಡ್ಜ್ ಬಗ್ಗೆ ಮಾತಾಡ್ತಾರೆ. ಇದೆಲ್ಲ ಕೋಇನ್ಸಿಡೆನ್ಸ್ ಅಲ್ಲ, ಇದು ಇಸ್ಲಾಂನ ಫೌಂಡೇಶನ್. ಮತ್ತೆ ಖುರಾನ್ ನಲ್ಲಿ ಇನ್ನೊಂದು ಅದ್ಭುತ ವಿಷಯ ಮಾತಾಡುತ್ತೆ. ನೀವು ಏನ್ ಹಿಡಿತೀರಾ, ಪೆನ್ ಯಾವ್ದ್ರಲ್ಲಿ ನೀವು ಬರೀತೀರಾ ಪೆನ್ನಲ್ಲಿ, ಇದ್ರ ಮೇಲೆ ನಾನು ಪ್ರಮಾಣ ಮಾಡ್ತೀನಿ, ಓತ್ ಮಾಡ್ತೀನಿ, ವಚನೆ ಮಾಡ್ತೀನಿ. ಥಿಂಕ್ ಮಾಡಿ. ಭಗವಂತ ಆ ಇದು ಪರ್ವತ, ಸಮುದ್ರ, ನಕ್ಷತ್ರ, ಇದೆಲ್ಲ ಮೇಲೆ ವಚನೆ ಓದ್ ಪ್ರಾಮಿಸ್ ಮಾಡ್ಬೋದಾಗಿತ್ತು. ಆದ್ರೆ ಪೆನ್ ಮೇಲೆ ಯಾಕೆ ವಚನೆ ಮಾಡಿದ್ರು? ಯಾಕಂದ್ರೆ ಸಮಾಜಕ್ಕೆ ಕತ್ತಿಯಿಂದ ಬಿಲ್ಡ್ ಆಗಲ್ಲ, ಕತ್ತಿಯಿಂದ ಬಿಲ್ಡ್ ಆಗಲ್ಲ ಸಮಾಜಗಳು, ನಾಲೆಡ್ಜ್ ಇಂದ ಬಿಲ್ಡ್ ಆಗುತ್ತೆ. ಕುರಾನ್ ರಿಪೀಟೆಡ್ ಆಗಿ ನಾಲೆಡ್ಜ್, ಜ್ಞಾನದ ಬಗ್ಗೆ ಇಂಪಾರ್ಟೆನ್ಸ್ ಹೇಳುತ್ತೆ. ಆ ಭಗವಂತ ಕೇಳ್ತಾರೆ, ಯಾರಿಗೆ ಜ್ಞಾನ ಇದೆಯೋ, ಯಾರಿಗೆ ಜ್ಞಾನ ಇಲ್ಲೋ ಅವರೆಲ್ಲ ಈಕ್ವಲ್ ಆಗ್ಬಹುದಾ? ಏನ್ ಆನ್ಸರ್ ನೀವೇ ಹೇಳಿ. ಇಲ್ಲ ಅಲ್ವಾ? ಇನ್ನೊಂದು ವರ್ಷಲ್ಲಿ ಭಗವಂತ ಪ್ರಾಫೆಟ್ ಮೊಹಮ್ಮದ್ ಗೆ ಹೇಳ್ತಾರೆ, ನೀವು ನನ್ನ ಹತ್ರ ಬೇಡ್ಕೊಳ್ಳಿ, ನಿಮ್ಮ ನಾಲೆಡ್ಜ್ ಅನ್ನು ನಾನು ಇನ್ಕ್ರೀಸ್ ಮಾಡಬೇಕು ಅಂತ. ನೋಟಿಸ್ ಮಾಡಿ, ವೆಲ್ತ್ ಕೇಳ್ಕೊ, ಪವರ್ ಕೇಳ್ಕೊ, ಅದೆಲ್ಲ ಏನು ಹೇಳಿಲ್ಲ. ನಾಲೆಡ್ಜ್ ಕೇಳ್ಕೊ ಅಂತ ಹೇಳಿದ್ದಾರೆ. ಇನ್ನೊಂದು ವರ್ಷದಲ್ಲಿ ಏನ್ ಹೇಳ್ತಾರೆ ಗೊತ್ತಾ ಭಗವಂತ? ಯಾರಿಗೆ ಜ್ಞಾನ ನಾಲೆಡ್ಜ್ ಇದೆಯೋ ಅವ್ರಿಗೆ ನಾವು ಹೈಯರ್ ರ್ಯಾಂಕ್ಸ್ ಅಲ್ಲಿ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಖುರಾನ್ ಎಜುಕೇಶನ್ಗೆ ಅಪೋಸ್ ಮಾಡುತ್ತಾ ಅಥವಾ ಎನ್ಕರೇಜ್ ಮಾಡುತ್ತಾ? ಇವಾಗ ನಿಮ್ಗೆಲ್ಲ ನಾನೇ ಹೇಳ್ಬಿಟ್ಟಿದ್ದೀನಿ ಲೈನ್ಸ್ಗಳು ಖುರಾನ್ದು, ನಿಮ್ಗೆ ಆನ್ಸರ್ ತುಂಬಾ ಕ್ಲಿಯರ್ ಆಗಿರ್ಬೋದು. ಪ್ರಾಫೆಟ್ ಮೊಹಮ್ಮದ್ ಅವರ ಎಜುಕೇಶನ್ ಬಗ್ಗೆ ಏನ್ ಹೇಳ್ತಾರೆ ಗೊತ್ತಾ ನಿಮ್ಗೆ? ಯಾರು ಜ್ಞಾನ ತಕೊಳ್ಳೋ ರೋಡಲ್ಲಿ ಹೋಗ್ತಿರೋ ಅವರಿಗೆ ಸ್ವರ್ಗದ ರೋಡ್ ಈಸಿ ಮಾಡ್ತಾರೆ ಭಗವಂತ ಅಂತ ಹೇಳಿದ್ದಾರೆ. ಥಿಂಕ್ ಮಾಡಿ. ನೀವು ಜ್ಞಾನ ನಾಲೆಡ್ಜ್ ನ ನೀವು ಹಿಡ್ಕೊಂಡ್ರೆ ನಿಮ್ಗೆ ಏನ್ ರಿವಾರ್ಡು? ಜನ್ನತ್ತು, ಸ್ವರ್ಗ. ಇನ್ನೊಂದಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಜ್ಞಾನ ತಕೊಳ್ಳೋದು, ಓದೋದು, ಬರೆಯೋದು ಎಲ್ಲಾ ಮುಸ್ಲಿಂಗೆ ಮ್ಯಾಂಡೇಟರಿ ಅಂತ ಹೇಳಿದ್ದಾರೆ. ಇದು ಯಾರು ಹೇಳಿದ್ದು? ಪ್ರೊಫೆಟ್ ಮೊಹಮ್ಮದ್ ಅವರು. ಇದು ನೋಡಿ, ಇಸ್ಲಾಂನಲ್ಲಿ ನಾಲೆಡ್ಜ್ ಲಕ್ಸುರಿ ಅಲ್ಲ, ಓದೋ ಬರೆಯೋದು, ಅದು ಒಂದು ರೆಸ್ಪಾನ್ಸಿಬಿಲಿಟಿ ನಮ್ದು. ಎಜುಕೇಶನ್ ಮೆನ್ಗೆ ಮಾತ್ರ ಅಲ್ಲ, ವುಮೆನ್ಗೂ ಕೂಡ ಇದೆ. ನೀವು ಹಿಸ್ಟ್ರಿ ಎತ್ತಿದ್ರೆ, ನಬಿ ಅವರ ಜೊತೆ ಯಾರ್ಯಾರಿದ್ರು, ಲೇಡೀಸು ಅವ್ರ ಫ್ಯಾಮಿಲಿಗಳೆಲ್ಲಾರು ಓದ್ತಾ ಇದ್ರು, ಕಲಿಸ್ತಾ ಇದ್ರು, ಕುರಾನ್ ಹದೀಸ್ ಎಲ್ಲ ಬರ್ಕೊಂತಾ ಇದ್ರು, ಮೆಡಿಸಿನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗತ್ತಂದ್ರೆ, ಇಸ್ಲಾಂ ಅಲ್ಲಿ ಎಜುಕೇಶನ್ ಬರೀ ಬರೋರ್, ದುಡ್ಡಿರೋರ್ಗೆ, ಬಿಳಿ ಇರಲ್ಲ ಅವ್ರಿಗೆ, ಅವ್ರಿಗೆಲ್ಲ ಇಲ್ಲ, ಎಲ್ಲರಿಗೂ ಇದೆ ಅಂತ. ಎಲ್ಲರಿಗೂ, ಮೆನ್ ಇರ್ಲಿ ವುಮೆನ್ ಇರ್ಲಿ, ಎಲ್ಲರಿಗೂ ಇದೆ. ಒಂದು ನಿಮಿಷ ಇಮ್ಯಾಜಿನ್ ಮಾಡಿ, ನೀವು 1000 ವರ್ಷ ಹಿಂದೆ ಹೋಗಿ, ಅದೇ ಸಮಯದಲ್ಲಿ ಬಗ್ದಾದು, ಕೊರ್ಡೋಬಾ, ಕೈರೋ ಪ್ರಪಂಚದ ದೊಡ್ಡ ಲರ್ನಿಂಗ್ ಸೆಂಟರ್ಸ್ ಆಗ್ಬಿಟ್ಟಿದ್ರಲ್ಲ. ಎಷ್ಟೋ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್, ದೊಡ್ಡ ದೊಡ್ಡ ಲೈಬ್ರರೀಸು, ಸೈಂಟಿಸ್ಟು, ಡಾಕ್ಟರ್ಸು, ರಿಸರ್ಚರ್ಸ್. ಇವಾಗ ಕ್ವೆಶನ್ ಏನಂದ್ರೆ, ಇದೆಲ್ಲ ಆಕ್ಸಿಡೆಂಟಾ? ಇಲ್ಲ. ಖುರಾನ್ ದ ಫಸ್ಟ್ ವರ್ಡ್ ಏನ್ ಹೇಳಿ? ಓದಿ ಅಂತ. ಆಮೇಲೆ ನಮ್ಮ ನಬಿ ಏನ್ ಹೇಳಿದ್ರು? ಎಲ್ಲ ಇದು ಮ್ಯಾಂಡೇಟರಿ, ನೀವು ಓದ್ಬೇಕು ಅಂತ. ನೋಡಿ, ಈ ತರ ಓದೋದು, ಕಲ್ಸೋದು, ಬರೆಯೋದೆಲ್ಲ ಸಿವಿಲೈಸೇಷನ್ಗೆ ಒಂದು ವ್ಯಾಲ್ಯೂ ಕ್ರಿಯೇಟ್ ಮಾಡುತ್ತೆ. ಇವತ್ತು ನೋಡಿ, ನಿಮ್ಮ ಹತ್ರ ಫೋನ್ ಇದೆ ಅಲ್ವಾ? ನಾನು ನಿಮ್ಗೆ ಮಾತಾಡ್ತಾ ಇದ್ದಂಗೆ ವಿಡಿಯೋ ಅಂತ, ನೀವು ವಿಡಿಯೋ ನೋಡ್ತಾ ಇದ್ದೀರಾ ಫೋನಲ್ಲಿ, ಕಂಪ್ಯೂಟರ್ ಯೂಸ್ ಮಾಡ್ತೀರಾ, AI ಯೂಸ್ ಮಾಡ್ತೀರಾ, ಅಲ್ಗೋರಿಥಮ್ ಅಂತ ವರ್ಡ್ ಅಂತೂ ಕನ್ಫರ್ಮ್ ಕೇಳಿರ್ತೀರಾ. ಅದೆಲ್ಲ ಎಲ್ಲಿಂದ ಬಂತು ಗೊತ್ತಾ? ಅಲ್ ಖವಾರಿಜ್ಮಿ ಅಂತ ಅನ್ನೋರು, ಅವರ ಹೆಸರಿಂದ ಇವತ್ತು ಪ್ರೋಗ್ರಾಮಿಂಗು, ಸೈನ್ಸು, AI, ಅಲ್ಗೋರಿಥಮ್ ಎಲ್ಲ ಪಾಸಿಬಲ್ ಆಗಿರೋದು. ಅವ್ರು ಇಲ್ಲಂದ್ರೆ ಇದೆಲ್ಲ ಇಂಪಾಸಿಬಲ್ ಇತ್ತು.
ಈಗ ಮೆಡಿಸಿನ್ ಬಗ್ಗೆ ಮಾತಾಡೋಣ. ಸೆಂಚುರೀಸ್ ವರೆಗೂ ಯುರೋಪ್ ಮೆಡಿಕಲ್ ಸ್ಟೂಡೆಂಟ್ಸ್ ಇಬ್ನೆ ಸಿನಾ ಅವರ ಹಲ್ ಖನೂನ್ ಫಿ ಅಲ್ ತಿಬ್ ಯೂಸ್ ಮಾಡ್ತಾ ಇದ್ರು ಬುಕ್ ನ. ಇವಾಗ ಕ್ಯಾಮ್ರಾ, ಆಪ್ಟಿಕ್ಸ್, ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಎಲ್ಲ ಯಾರು ಗೊತ್ತಾ ಫಸ್ಟ್ ಇದ್ ಮಾಡಿದ್ದು? ಇಬ್ನ್ ಅಲ್ ಹೈತಮ್ ಅಂತ. ಇವಾಗ ಕ್ಲಿನಿಕಲ್ ಮೆಡಿಸಿನ್ ರಿಸರ್ಚ್ ಅಲ್ಲಿ ತಿರ್ಗಾ ಮುಸ್ಲಿಂ ಅಲ್ ರಾಜಿ ಅಂತ. ಬಗ್ದಾದು ಒಂದು ಹೌಸ್ ಆಫ್ ವಿಸ್ಡಮ್, ಗ್ರೀಕು, ಪರ್ಷಿಯನ್ ಅದನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡ್ತಿದ್ರು, ಸ್ಟಡಿ ಮಾಡ್ತಿದ್ರು, ಇಂಪ್ರೂವ್ ಮಾಡ್ತಿದ್ರು. ಆಮೇಲೆ ಇದನ್ನೆಲ್ಲ ಪ್ರಿಸರ್ವ್ ಮಾಡ್ತಾ ಇದ್ರು. ಯುರೋಪ್ ಅವರು ನಮ್ಮನ್ನ ಲೂಟಿ ಮಾಡೋದು, ಅವರು ಡಾರ್ಕ್ ಏಜಸ್ ಅಲ್ಲಿ ಇದ್ರು ಅವರು. ಮುಸ್ಲಿಂ ಸ್ಕಾಲರ್ಸ್ ಆ ಟೈಮ್ ಅಲ್ಲಿ ಸೈನ್ಸ್, ಮೆಡಿಸಿನ್ಸ್, ಆಸ್ಟ್ರಾನಮಿ, ಮ್ಯಾಥಮೆಟಿಕ್ಸ್ ಡೆವಲಪ್ ಮಾಡ್ತಿದ್ರು. ಇದು ಹಿಸ್ಟ್ರಿ, ಒಪಿನಿಯನ್ ಅಲ್ಲ. ಹಾಗಾದ್ರೆ ಇಸ್ಲಾಂ ಏನ್ ಕಲ್ಸುತ್ತೆ? ಬುಕ್ ಬರ್ನ್ ಮಾಡಿ ಅಂತನಾ? ಇಲ್ಲ, ಬುಕ್ ಓದಿ, ರಿಸರ್ಚ್ ಮಾಡು, ಕ್ವೆಶನ್ ಕೇಳು, ಎವಿಡೆನ್ಸ್ ನೋಡು, ಥಿಂಕ್ ಮಾಡು. ಅದಕ್ಕೆ ಯಾರಾದ್ರೂ ಮುಸ್ಲಿಂ ಎಜುಕೇಶನ್ ಇಂಪಾರ್ಟೆನ್ಸ್ ಕೊಡಲ್ಲ ಅಂತ ಹೇಳಿದ್ರೆ ಒಂದು ಕ್ವೆಶನ್ ಕೇಳಿ, ಹಿಸ್ಟ್ರಿ ಆನೆಸ್ಟ್ಲಿ ಓದಿದ್ದೀರಾ ನೀವು ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡಿ, ಕುರಾನ್ ಅಲ್ಲಿ 600 ಜಾಸ್ತಿ ಪೇಜಸ್ ಇದೆ, 6,000 ಹೆಚ್ಚು ವರ್ಸ್ಗಳಿದೆ. ವರ್ಸ್ ಅಂದ್ರೆ ಲೈನ್ಗಳು. 77,000 ವರ್ಡ್ಸ್ ಇದೆ. ಇಮ್ಯಾಜಿನ್, ಸ್ಕೂಲ್ ಟೆಕ್ಸ್ಟ್ ಬುಕ್ ಓದನ್ನ ಕಂಪ್ಲೀಟ್ ಮೆಮೊರೈಸ್ ಮಾಡೋಕೆ ಕಷ್ಟ, ಆದ್ರೆ ವರ್ಡ್ ಅಲ್ಲಿ ಲಕ್ಷಾಂತರ ಸ್ಟೂಡೆಂಟ್ ನ ಹಾಫೀಸ್ ಅಂತ ಕರಿತೀವಿ. ಹಾಫೀಸ್ ಅಂದ್ರೆ ಏನ್ ಗೊತ್ತಾ? ಯಾರು ಕುರಾನ್ ನ ಬೈ ಹಾರ್ಟ್, ಬೈ ಮೈಂಡ್ ಹೇಳ್ತಾರೋ, ನೋಡದೆ ಓದಿ ಅವ್ರನ್ನ ಹಾಫೀಸ್ ಅನ್ನೋದು, ಬೈ ಹೆಟ್ ಮಾಡ್ಕೊಳ್ಳೋರ್ನ. ಇದ್ರಲ್ಲಿ ಎಷ್ಟೋ ಸ್ಟೂಡೆಂಟ್ಸ್, ಡಾಕ್ಟರ್ಸ್, ಇಂಜಿನಿಯರ್ಸ್, ಬಿಸ್ನೆಸ್ ಮೆನ್ನು, ವುಮೆನ್ನು ಮತ್ತೆ ಮೆನ್ನು ಬರ್ತಾರೆ. ಈಗ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಖುರಾನ್ ಅಲ್ಲಿ 6,000 236 ವರ್ಸ್ಗಳಿದೆ. ವರ್ಸ್ ಅಂದ್ರೆ ಲೈನ್ಗಳು. 77,000 ವರ್ಡ್ಸ್ ಇದೆ. 604 ಪೇಜಸ್ ಇದು. ಇವಾಗ ಸ್ವಲ್ಪ ನಾವು ನಮ್ಮ ಹಿಂದೂ ಸ್ಕ್ರಿಪ್ಚರ್ಸ್ ಅನ್ನು ನೋಡೋಣ. ವೇದಾಸ್ ಮಾತಾಡ್ತೀನಿ ನೋಡಿ ನಾನು. ಅದಲ್ಲಿ ಋಗ್ವೇದದಲ್ಲಿ ಅಪ್ರಾಕ್ಸಿಮೇಟ್ 10,557 ವರ್ಸ್ಗಳಿದೆ. ಅಥರ್ವ ವೇದದಲ್ಲಿ 5,977 ವರ್ಸ್ಗಳಿದೆ. ಯಜುರ್ವೇದಲ್ಲಿ 1,976 ವರ್ಸ್ಗಳಿದೆ. ಸಮಾವೇದಲ್ಲಿ 1,875 ವರ್ಸ್ಗಳಿದೆ. ಈಗ ಇದೆಲ್ಲ ಸೇರಿಸಿದ್ರೆ 20,000 ಪ್ಲಸ್ ವರ್ಸ್ಗಳಾಗತ್ತೆ. ರಾಮಾಯಣದ ಬಗ್ಗೆ ಮಾತಾಡಲ್ಲ, ಅದೇ ತಾನೇ ತುಂಬಾ ನಾವು ಜಾಸ್ತಿ ಕೇಳೋದು. 24,000 ವರ್ಷಗಳಿಂದ ಮೇಲೆ ಇದೆ ಅದಲ್ಲಿ. ಮಹಾಭಾರತದಲ್ಲಿ ಮಾತಾಡೋಣ, ಅದಲ್ಲಿ 84,879 ವರ್ಷಗಳಿದೆ. ಹರಿವಂಶದಲ್ಲಿ 1,01,253 ವರ್ಷಗಳಿದೆ. ಪುರಾಣಸ್ ಅಲ್ಲಿ 18 ಮಹಾಪುರಾಣಸ್ ಇದೆ. ಅಲ್ಲಿ 3 ಲಕ್ಷದಿಂದ 4 ವರ್ಷದ ವರ್ಷಗಳಿದೆ. ಸೊ ಅಗೇನ್ ತುಂಬಾ ಕ್ಲೋಸ್ ಯಾವ್ದಿರೋದು ಕುರಾನ್ಗೆ ನೋಡಿ. ಒಂದ್ ಕ್ವೆಶನ್ ಇಲ್ಲಿ ನಿಮ್ಗೆ. ನಾನು ಇದು ಓದ್ತಾ ಇದ್ದೀನಿ, ಏನಿದು ಭಗವದ್ಗೀತಾ ಓದ್ತಾ ಇದ್ದೀನಿ ನಾನು. ಸೊ ಇದಲ್ಲಿ ಎಷ್ಟು ವರ್ಷ ಇದೆ ಅಂತ ನೀವು ಕಮೆಂಟ್ಸ್ ಅಲ್ಲಿ ಹೇಳಿ. ನೀವು ಏನಪ್ಪಾ ಬರ್ತಾನೆ ಇಲ್ಲ, ಕಾಣಿಸ್ತಾ ಇಲ್ಲ, ನೋಡಿ ಇದಲ್ಲಿ ಎಷ್ಟು ವರ್ಷಗಳಿದೆ ಅಂತ ನೀವು ಹೇಳಿ. ಅದೊಂದು ಕ್ವೆಶನ್ ನಿಮ್ಗೆ. ಈಗ ಎಲ್ಲರಿಗಿಂತ ಕ್ಲೋಸೆಸ್ಟ್ ಕುರಾನ್ ಯಾವ್ದಿರೋದು? ಅಥರ್ವ ವೇದ ಇರೋದು. ಅದಲ್ಲಿ 5,987 ವರ್ಷಗಳಿದೆ. ಯಜುರ್ವೇದಾನು ಇದೆ, ಅದು ಇನ್ನ ಸ್ವಲ್ಪ ಚಿಕ್ಕದು. 1,976 ವರ್ಷಗಳು ಇದೆ. ಸಮಾವೇದದಲ್ಲಿ 1,875 ವರ್ಷಗಳಿದೆ. ಈಗ ಒಂದು ಕ್ವೆಶನ್, ಇದು 3 ಸ್ತಂಭ ಚಿಕ್ಕದಲ್ವಾ ನಮ್ದು ಹಿಂದೂ ಇದರಲ್ಲಿ, ಅಥವಾ ವೇದ, ಯಜುರ್ವೇದ, ಸಮಾವೇದದಲ್ಲಿ. ಯಾರಾದ್ರೂ ನಿಮ್ಮ ಅಕ್ಕ ಪಕ್ಕದವ್ರು ಗೊತ್ತಿದಾರ ನಿಮ್ಗೆ ಇದೆಲ್ಲ ಬಾಹೆಟ್ ಮಾಡಿರೋದು? ನೋಡಿ, ಕೇಳಿ ನೋಡಿ. ಆದ್ರೆ ಖುರಾನು ವರ್ಲ್ಡ್ ರೆಕಾರ್ಡ್ ಏನಿದೆ ಹೇಳಿ, 3 ವರ್ಷದ ಹುಡುಗ ಮಾಡಿದ್ದಾನೆ, 65 ವರ್ಷದ ಒಬ್ಬ ಮೆನ್ ಮಾಡಿದ್ದಾರೆ, ಆಮೇಲೆ 90 ವರ್ಷದ ಒಬ್ಳು ವುಮೆನ್ ಮಾಡಿದ್ದಾರೆ. ಅಗೇನ್ ಇದೆಲ್ಲ ಮೆಮೊರಿ ಅಂತ ರಿಸೈಟ್ ಮಾಡೋದು. ಈಗ ಕ್ವೆಶನ್ ಇದಲ್ಲ, ಮುಸ್ಲಿಂ ಮೆಮೊರೈಸ್ ಮಾಡ್ತಾರೆಯಾ? ಕ್ವೆಶನ್ ಇದು. ಯಾಕಂದ್ರೆ ಇಸ್ಲಾಂ ನಾಲೆಡ್ಜ್ಗೆ ಇಂಪಾರ್ಟೆನ್ಸ್ ಕೊಡುತ್ತೆ ಬ್ರದರ್. ಅದಕ್ಕೆ ಸಿಂಪಲ್ ಆನ್ಸರ್ ಅದೇ. ಈಗ ಒಪಿನಿಯನ್ ಬೇಡ, ಡೇಟಾ ನೋಡೋಣ. ಕೆಲವು ಮುಸ್ಲಿಂ ಕಮ್ಯುನಿಟೀಸ್ ಅಲ್ಲಿ ಎಜುಕೇಶನ್ ಚಾಲೆಂಜಸ್ ಫೇಸ್ ಮಾಡ್ತಾರೆ, ಎಸ್, ಅದನ್ನ ಡಿನೈ ಮಾಡಬಾರದು. ಆದ್ರೆ ರೀಸನ್ ಇಸ್ಲಾಂ ಅಲ್ಲ, ಎಜುಕೇಶನ್ ಇನ್ಫ್ಲೂಯೆನ್ಸ್ ಆಗೋದು ಯಾವ್ದರಿಂದ? ಪಾವರ್ಟಿ ಇಂತ, ಎಕನಾಮಿ ಇಂತ, ಹಿಸ್ಟ್ರಿ ಇಂತ, ಇನ್ಫ್ರಾಸ್ಟ್ರಕ್ಚರ್ ಇಂದ, ಆಮೇಲೆ ಅಕ್ಸೆಸ್ ಹೆಂಗ್ ಬರತ್ತಂತ. ಗೌರ್ಮೆಂಟ್ ಡೇಟಾ ಪ್ರಕಾರ ಮುಸ್ಲಿಮರು ಓದಿದ್ದವರು 80% ಇದ್ರು. ನ್ಯಾಷನಲ್ ಆವರೇಜ್ ಪ್ರಕಾರ 81%. ಡಿಫ್ರೆನ್ಸ್ ಬರೀ 1.4%. 2001 ಇಂದ ಲಿಟ್ರಸಿ ಸ್ಟಡಿ ಇನ್ಕ್ರೀಸ್ ಆಗಿದೆ. ಕರ್ನಾಟಕ ಸೆನ್ಸಸ್ ಡೇಟಾ ಕೂಡ ಪಾಸಿಟಿವ್ ಪ್ರೋಗ್ರೆಸ್ ತೋರಿಸುತ್ತದೆ. ಸ್ಕೂಲ್ ಎನ್ರೋಲ್ಮೆಂಟ್ ನಲ್ಲಿ ಮುಸ್ಲಿಂ ಚಿಲ್ಡ್ರನ್ ರೆಪ್ರೆಸೆಂಟೇಷನ್ ಪಾಪ್ಯುಲೇಷನ್ಗೆ ಕಂಪ್ಯಾರಿಬಲ್ ಇದೆ. ಕರ್ನಾಟಕಕ್ಕೆ ಬನ್ನಿ ನೀವು. 2011 ಸೆನ್ಸಸ್ ನಲ್ಲಿ ಕರ್ನಾಟಕನಲ್ಲಿ ಹಿಂದೂ ಅಲ್ಲಿ ಓದಿದ್ದವರು 74% ಇದ್ರು.
ಮುಸ್ಲಿಂ ಅಲ್ಲಿ ಎಷ್ಟಿದ್ರು ಹೇಳಿ? 79%. ಸೊ ನಮ್ದೇ ಸ್ಟೇಟ್ ಅಲ್ಲಿ ನಮ್ಮ ಲಾಸ್ಟ್ ರಿಲಿಜಿಯನ್ ವೈಸ್ ಸೆನ್ಸಸ್ ಅಲ್ಲಿ ನಾವು ಮುಸ್ಲಿಮ್ಸ್ ಅಲ್ಲೇ ಜಾಸ್ತಿ ಹೋಗ್ತಾ ಇದ್ದೀವಿ ಕಂಪೇರ್ಡ್ ಟು ಹಿಂದೂ. ನಾನು ಹೇಳ್ತಿಲ್ಲ, ಡೇಟಾ ಹೇಳ್ತಾ ಇರೋದು. ಡಾಕ್ಟರ್ಸ್ಗೆ ಹೋಗೋಣ. ಇಂಡಿಯಾನಲ್ಲಿ ಟೋಟಲ್ MBBS ಡಾಕ್ಟರ್ಸ್ 13 ಲಕ್ಷ ಇದ್ದಾರೆ. ಮುಸ್ಲಿಂ ಡಾಕ್ಟರ್ಸ್ 1 ಲಕ್ಷ ಇದ್ದಾರೆ. ಕರ್ನಾಟಕದಲ್ಲಿ ಟೋಟಲ್ ಡಾಕ್ಟರ್ಸ್ 1.31 ಲಕ್ಷ ಇದ್ದಾರೆ. ಮುಸ್ಲಿಂ ಡಾಕ್ಟರ್ಸ್ 12,780 ಇದ್ದಾರೆ. ಹಾಗಾದ್ರೆ ಮುಸ್ಲಿಮ್ಸ್ ಡೋಂಟ್ ಸ್ಟಡಿ, ಇದು ಡೇಟಾ ಸಪೋರ್ಟ್ ಮಾಡಲ್ಲ. ಅಗೇನ್, ನಮ್ಮ ಕಂಡೀಷನ್ಗೆ ಇಸ್ಲಾಂ ರೀಸನ್ ಅಲ್ಲ, ನಮ್ಮ ಕಂಡೀಷನ್ಗೆ ಇಸ್ಲಾಂ ಸೊಲ್ಯೂಷನ್. ಬೋಧಿ ಅಂತ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಕೆಲವು ಮುಸ್ಲಿಂ ಸ್ಟೂಡೆಂಟ್ಸ್ಗೆ ರಿಲಿಜಿಯಸ್ ಪ್ರಾಕ್ಟೀಸ್ ಮತ್ತು ಎಜುಕೇಶನ್ ಬ್ಯಾಲೆನ್ಸ್ ಮಾಡೋದು ಕಷ್ಟ ಅನಿಸುತ್ತೆ. ಹಿಜಾಬ್ ಇದೆ, ಡ್ರೆಸ್ ಕೋಡ್ ಇದೆ, ಪ್ರಯರ್ ಟೈಮಿಂಗು, ರಿಲಿಜಿಯಸ್ ಐಡೆಂಟಿಟಿ. ಕೆಲವರು ಸ್ಕೂಲ್ಸ್ ನಲ್ಲಿ ಹಿಜಾಬ್ ಬ್ಯಾನ್, ಏನು ಹುಡುಗಿರಿಗೆ ಫೋರ್ಸ್ ಮಾಡ್ತಾರೆ ಸ್ಕರ್ಟ್ಸ್ ಹಾಕ್ಲೇಬೇಕಂತ. ಅದು ಇಸ್ಲಾಮಿಕ್ ಡ್ರೆಸ್ ಅಲ್ಲಪ್ಪ ಅದು. ಆಮೇಲೆ ನೀವೇ ಫೋರ್ಸ್ ಮಾಡ್ತಾರೆ ಸ್ಟೂಡೆಂಟ್ಸ್ಗೆ ಈ ತರ ಆಕ್ಟಿವ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ, ಅದ್ ಯಾವ್ದು ನಮ್ಮ ಇಸ್ಲಾಂ ಅಗೇನ್ಸ್ಟ್ ಹೋಗುತ್ತೆ ಅಂತ. ಬೇರೆ ಬೇರೆ ಭಗವಾನ್ಗಳಿಗೆ ಕರೀರಿ, ಅವ್ರಿಗೆ ಪ್ರೇಯರ್ಸ್ ಮಾಡಿ, ರಿಚುವಲ್ ಮಾಡಿ ಅಂತ ಹೇಳ್ತಾರೆ. ನೋಡಿ, ಇದು ಇಸ್ಲಾಮಿಕ್ ಬಿಲೀಫ್ ಪ್ರಕಾರ ಇಲ್ಲಿ ಒಂಥರ ಪ್ರೆಷರು, ಮಕ್ಳಿಗೂ ಪೇರೆಂಟ್ಸ್ಗೂ ತುಂಬಾ ಕಷ್ಟ ಆಗತ್ತೆ. ಈ ತರ ಇಶ್ಯೂಸ್ ಕೆಲವು ಪಬ್ಲಿಕ್ ಡಿಸ್ಕಷನ್ ಮತ್ತು ಕೋರ್ಟ್ಸ್ ವರ್ಗೂ ಹೋಗ್ಬಿಟ್ಟಿದೆ. ಇಮ್ಯಾಜಿನ್ ಮಾಡಿ, ಏನಾದ್ರೂ ಫುಲ್ ಫ್ರೀಡಮ್ ಕೊಟ್ಟು, ಫುಲ್ ಸಪೋರ್ಟ್ ಮಾಡಿ, ಫುಲ್ ಆಕ್ಸೆಸ್ ಕೊಡ್ತಾ ಇದ್ರೆ ನಮ್ಮ ಕಮ್ಯುನಿಟಿ ಇನ್ನ ಮಚ್ ಬೆಟರ್ ಪರ್ಫಾರ್ಮೆನ್ಸ್ ಮಾಡ್ಬೋದಾಗಿತ್ತಲ್ವಾ? ಈಗ ಇಸ್ಲಾಂ ಏನ್ ಹೇಳಿ ಗೊತ್ತಾ? ಎಜುಕೇಶನ್ ಬಿಡಬೇಡಿ, ಪೇಷನ್ಸ್ ಇರ್ಲಿ, ವಿಸ್ಡಮ್ ಯೂಸ್ ಮಾಡಿ, ರೆಸ್ಪೆಕ್ಟ್ ಆಗಿ ರೈಟ್ಸ್ ಪರ್ಸ್ಯೂ ಮಾಡಿ, ನಾಲೆಜ್ ನ ಕಂಟಿನ್ಯೂ ಮಾಡಿ. ಕಮ್ಯುನಿಟಿ ಆರ್ಗನೈಸೇಷನ್ಸ್ ಕೂಡ ಸ್ಕೂಲ್ಸ್ ಎಸ್ಟಾಬ್ಲಿಷ್ ಮಾಡ್ತಿದ್ದೀವಿ, ಲಿಟ್ರಸಿ ಇಂಪ್ರೂವ್ ಮಾಡ್ತಿದ್ದೀವಿ, ಫ್ಯೂಚರ್ ಜನರೇಷನ್ಗೆ ಬೆಟರ್ ಆಪ್ಷನ್ಸ್ ಕ್ರಿಯೇಟ್ ಮಾಡ್ತಿದೆ. ಚಾಲೆಂಜಸ್ ಇದ್ದೇ ಇರತ್ತದು, ಅದನ್ನ ಓವರ್ಕಮ್ ಮಾಡ್ಬೇಕು. ಎಜುಕೇಶನ್ ಬಿಡಬಾರ್ದು. ನಾನು ಪ್ರತಿ ಪೇರೆಂಟ್ಗೆ ಒಂದೇ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಮಕ್ಕಳಿಗೆ ನೀವು ರಿಲಿಜಿಯನ್ಸ್ ಕಳಿಸಿ, ಬೇಕಾದ್ರೆ ಅಥೆಂಟಿಕ್ ರಿಲಿಜಿಯನ್ ಕಳಿಸಿ. ವೇದಾಸ್ ಏನ್ ಹೇಳುತ್ತೆ, ಉಪನಿಷತ್ ಹೇಳುತ್ತೆ, ಖುರಾನ್ ಏನ್ ಹೇಳುತ್ತೆ, ಅಥೆಂಟಿಕ್ ವೆರಿಫೈ ಆಗೋ ತರ. ಅದರ ಜೊತೆ ಸೈನ್ಸ್ ಕಳಿಸಿ, ಮ್ಯಾಥಮೆಟಿಕ್ಸ್ ಕಳಿಸಿ, ಟೆಕ್ನಾಲಜಿ ಕಳಿಸಿ, ಮೆಡಿಸಿನ್ ಕಳಿಸಿ, ಇಂಜಿನಿಯರಿಂಗ್ ಕಳಿಸಿ, ಬಿಸ್ನೆಸ್ ಕಳಿಸಿ. ಸಮಾಜಕ್ಕೆ ಡಾಕ್ಟರ್ಸ್ ಬೇಕು, ಇಂಜಿನಿಯರ್ಸ್ ಬೇಕು, ಸೈಂಟಿಸ್ಟ್ ಬೇಕು, ಟೀಚರ್ಸ್ ಬೇಕು, ಜಡ್ಜು ಬೇಕು, ಎಂಟರ್ಪ್ರಿನರು ಬೇಕು. ಈ ಎಲ್ಲರ ಭಗವಂತನಿಗೆ ಒಬಿಡಿಯಂಟ್ ಆಗಿ ಸೊಸೈಟಿಗೆ ಬೆನಿಫಿಟ್ ಆಗ್ಬೇಕು. ನನ್ಗೆ ಮುಸ್ಲಿಂ ಕಮ್ಯುನಿಟಿ ಬಗ್ಗೆ ಒಂದು ಕನ್ಸ್ ಏನಂದ್ರೆ, ಪ್ರತಿ ಮುಸ್ಲಿಂ ಮನೆಯಿಂದ ನಾಲೆಡ್ಜ್ ಸೊಸೈಟಿಗೆ ಬೆನಿಫಿಟ್ ಆಗ್ಬೇಕು. ಅಗೇನ್, ಸಮಾಜಕ್ಕೆ ಬೆನಿಫಿಟ್ ಆಗ್ಬೇಕು. ಹಾಗಾದ್ರೆ ಮುಸ್ಲಿಂ ಎಜುಕೇಶನ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ, ಇದು ಇಸ್ಲಾಂ ಟೀಚಿಂಗಾ? ಅಬ್ಸಲ್ಯೂಟ್ಲಿ ಇಲ್ಲ. ಇಸ್ಲಾಂನ ಮೊದಲ ಆರ್ಡರೇ ಓದಿ ಅಂತ. ಭಗವಂತ ನಾಲೆಡ್ಜ್ ಪ್ರೇಸ್ ಮಾಡ್ತಾರೆ, ಪ್ರೊಫೆಟ್ ಮೊಹಮ್ಮದ್ ಸಲಾಂ ನಾಲೆಜ್ ನ ಎನ್ಕರೇಜ್ ಮಾಡ್ತಾರೆ. ಮುಸ್ಲಿಂ ಸಮಾಜ ನಾಲೆಜ್ ಮೇಲೆ ಬಿಲ್ಟ್ ಆಗಿತ್ತು. ಇವತ್ತು ಚಾಲೆಂಜಸ್ ಇದ್ದಾರೆ, ಅದಕ್ಕೆ ಇಸ್ಲಾಂ ರೀಸನ್ ಅಲ್ಲ, ಇಸ್ಲಾಂ ಸೊಲ್ಯೂಷನ್. ಕೊನೆಗೆ ಒಂದು ರಿಕ್ವೆಸ್ಟ್, ಇಸ್ಲಾಂನ ಜಡ್ಜ್ ಮಾಡ್ಬೇಕಂದ್ರೆ ಮುಸ್ಲಿಂನ ನೋಡ್ಬೇಡಿ, ಖುರಾನ್ ಏನ್ ಕಲ್ಸುತ್ತೆ, ಪ್ರೊಫೆಟ್ ಮೊಹಮ್ಮದ್ ಅವ್ರು ಏನ್ ಹೇಳಿದ್ದಾರೆ ಅದನ್ನ ನೋಡಿ. ಇಮ್ಯಾಜಿನ್, ಒಂದು ಮುಸ್ಲಿಂ ಮಗು ಒಂದ್ ಕೈಯಲ್ಲಿ ಖುರಾನು, ಇನ್ನೊಂದ್ ಕೈಯಲ್ಲಿ ಸೈನ್ಸ್ ಟೆಕ್ಸ್ಟ್ ಬುಕ್, ಅಲ್ಲಾನ ಆರಾಧಿಸುತ್ತಾರೆ. ಡಾಕ್ಟರ್ ಆಗಿರಬಹುದು, ಇಂಜಿನಿಯರು, ಸೈಂಟಿಸ್ಟು, ಟೀಚರು, ಎಂಟರ್ಪ್ರಿನರ್ ಆಗಿರ್ಬೋದು. ಆದ್ರೆ ಏನ್ ಪ್ರೊಫೆಷನ್ ಇದ್ದಾರೋ ಅವರು ಭಗವಂತನ ಒಬಿಡಿಯಂಟ್ ಆಗಿ ಮಾನವ ಸಮಾಜಕ್ಕೆ ಸೇವೆ ಮಾಡಬೇಕು. ಅದಕ್ಕೆ ಇಸ್ಲಾಂ ಕಲಿಸುವ ಎಜುಕೇಶನ್ ಯಾಕಂದ್ರೆ ಅಲ್ಲಾ ರಿವೀಲ್ ಮಾಡಿದ್ದು ಮೊದಲ ವರ್ಡೇ ಓದಿ ಅಂತ. ನಾಲೆಜ್ ಇಂದ ಶುರುವಾದ ಒಂದು ಧರ್ಮ ಇಗ್ನೋರೆನ್ಸ್ ನ ಯಾವತ್ತೂ ಪ್ರಮೋಟ್ ಮಾಡಲ್ಲ. ಹೋಗುವ ಮುಂಚೆ ಒಂದು ಕೆಲಸ ಮಾಡಿ, ಮನೆಗೆ ಹೋಗಿ ನಿಮ್ಮ ಅಕ್ಕಪಕ್ಕ ಮುಸ್ಲಿಮ್ಸ್ ಒಂದು ಪ್ರಶ್ನೆ ಕೇಳಿ, ಅಲ್ಲಾನ ಮೊದಲು ಕಮಾಂಡ್ ಏನು ಅಂತ. ಅವರು ಇಹ್ರಾ ಅಂತ ಹೇಳಿದ್ರೆ ಇವತ್ತ ನೀವು ವಿಡಿಯೋ ಸಕ್ಸಸ್ಫುಲ್. ಹೋಪ್ ನಾನು ನಿಮ್ಮ ಕ್ವೆಶನ್ ಆನ್ಸರ್ ಮಾಡಿದ್ದೀನಿ. ನಿಮ್ಮ ಅಭಿಪ್ರಾಯ ಏನಂತ ಡೆಫಿನೆಟ್ ಆಗಿ ಕಮೆಂಟ್ಸ್ ಅಲ್ಲಿ ಶೇರ್ ಮಾಡಿ. ಆಮೇಲೆ ನಾನು ಒಂದು ಕ್ವೆಶನ್ ಕೇಳಿದೆ ನಿಮ್ಗೆ ಮೊದಲಲ್ಲಿ, ನನ್ನ ಕೈಯಲ್ಲಿ ಇದೆ, ತೋರಿಸ್ತೀನಿ ನಿಮ್ಗೆ, ಬುಕ್ಕೆ ತೋರಿಸ್ಬಿಡ್ತೀನಿ. ಶ್ರೀರಾಮ್ ಭಗವದ್ಗೀತಾ. ಓಕೆ, ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ನೋಡಿ, ಶ್ರೀರಾಮ್ ಭಗವದ್ಗೀತಾ ಇದೆ. ಯಾಕಪ್ಪ ಕಾಣಿಸ್ತಾನೆ ಇಲ್ಲ? ಓಕೆ, ಇವಾಗ ಕಾಣಿಸ್ತಾ? ಓಕೆ, ನೋಡಿ, ಶ್ರೀರಾಮ್ ಭಗವದ್ಗೀತಾ ಇದೆ. ಇವತ್ತಿನ ಕ್ವೆಶನ್ ಏನಂದ್ರೆ, ಇದರಲ್ಲಿ ಎಷ್ಟು ವರ್ಸ್ಗಳಿದೆ ಅಂತ ನೀವು ಕಮೆಂಟ್ಸ್ ಅಲ್ಲಿ ಡೆಫಿನೆಟ್ ಆಗಿ ಹೇಳಿ. ನಾನು ಅದನ್ನ ಓಡಕ್ ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ಚಾಲೆಂಜಿಂಗ್ ಇದೆ, ಆದ್ರೆ ಮಜಾ ಬರ್ತಾ ಇದೆ. ಸೊ ಹೋಪ್ ನಾನು ನಿಮ್ಮ ಆನ್ಸರ್ ನ ಹೇಳಿದ್ದೀನಿ. ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ತುಂಬಾ ದೊಡ್ಡದಾಗ್ಬಿಡ್ತೀವಿ ಇದು, ತುಂಬಾ ಸಾರಿ. ಥ್ಯಾಂಕ್ ಯು ಪೇಷನ್ಸ್ ಆಗಿ ನೋಡೋದಕ್ಕೆ. ಇನ್ನ ಏನಾದ್ರು ಕ್ವೆಶನ್ಸ್ ಗಳಿದೆ ಕಮೆಂಟ್ಸ್ ಹೇಳಿ, ಅದನ್ನ ಆನ್ಸರ್ ಮಾಡಿ ಟ್ರೈ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.